ಯಾವ್ದ್ರ ಸಮಯ ನಿಮ್ಮೆಲ್ರಿಗೂ ತಿಳಿದೇ ಇದೆ, ಪತ್ರವನ್ನ ಓದೋ ಸಮಯ ಅಲ್ವೇ? ಆದ್ರೂ ಕೂಡ ಪಾಪ ಸಿಂಹ ರಾಶಿ ಆದ ನಂತರ ಬೇರೆ ರಾಶಿಯವರು ಕಾಯ್ತಾ ಇರ್ತಾರೆ, ನಮ್ಮ ದಿನ ಭವಿಷ್ಯ ಇವತ್ತು ಹೇಗಿದೆ ಅಂತ ಗುರುಜಿ ಏನ್ ಹೇಳ್ತಾರೆ ಅಂತ ಕೇಳಲಿಕ್ಕಲ್ವಾ? ಖಂಡಿತವಾಗ್ಲೂ ನಿರಾಸೆ ಮಾಡಲ್ಲ. ಬನ್ನಿ ಗುರುಜಿ ಏನ್ ಹೇಳ್ತಾರೆ ಕೇಳೋಣ. ಗುರುಜಿ, ಮುಂದಿನ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ಗುರುಜಿ? ಖಂಡಿತ. ಕನ್ಯಾ ರಾಶಿಯವರಿಗೆ ಇವತ್ತು ಒಂಚೂರು ಕಚಕ್. ಕುಜ ಸ್ವಲ್ಪ ಬೆಂಕಿ, ಅವನ ಜೊತೆನಲ್ಲಿ ಹುಳಿ ಹಿಂಡು ಕೇತು ಭಾವದಲ್ಲಿ ಚಂದ್ರ ಸೇರ್ಕೊಂಡಿದ್ದಾನೆ. ಲಾಭಕ್ಕೆಲ್ಲ ಕತ್ರಿ, ಸುಮ್ಮನೆ ಬಂತು ಏನೋ ಖರ್ಚು. ಯಜಮಾನ್ 10,000 ಕೊಟ್ಟರು ಅನ್ನೋಷ್ಟ್ರಲ್ಲಿ ಮಗಳಮ್ಮ ಕಾಲ್ಗೆಜ್ಜೆ ರಿಪೇರಿ, ಈ ತರ ಏನೋ ಒಂದು ವಿಚಾರಕ್ಕೆ ಯಾಕೋ ಗ್ಯಾಸ್ ಖಾಲಿ, ಏನಾದ್ರೂ ಒಂದು ಸಣ್ಣ ಪುಟ್ಟ ಗಾಯ ಮಾಡ್ಕೊಳ್ಳೋದು ಆಗ್ಬಿಡುತ್ತೆ. ಇವತ್ತು ಎಚ್ಚರಿಕೆ ಸ್ವಲ್ಪ ಅಡಿಗೆ ಮಾಡ್ಬೇಕಾರೆ. ಯಾಕಂದ್ರೆ ಲಗ್ನದಲ್ಲಿ ಶನಿ ಬೇರೆ ಕುತ್ಕೊಂಡಿದ್ದಾನೆ ನಿಮ್ಗೆ ಕನ್ಯಾ ರಾಶಿನಲ್ಲಿ. ಮಂಕು ಅಯ್ಯೋ ಯಾರು ನೋಡ್ತಾರೋ ಕಟಕ್ ಅಂತ ತಕ್ಕಂಥದ್ದು ಏನೋ ಒಂದು ಮಾಡ್ಕೋತೀರಾ. ಯಾರ ಹತ್ರ ಮಾತು ಜಗಳ, ದಿಢೀರ್ ಖರ್ಚು ಬರುತ್ತೆ. ಯಾವ್ದಕ್ ಗೊತ್ತಾ? ಒಂದು ಅಡಿಗೆ ಮನೆಗೋಸ್ಕರ, ರೇಷನ್ಗೋಸ್ಕರ, ಒಡ ಊಟದವ್ರಿಗೋಸ್ಕರ, ಮ್ಯಾಕ್ಸಿಮಮ್ ಅಂದ್ರೆ ಯಾವ್ದಾದ್ರು ತೀರ್ಥಕ್ಷೇತ್ರಕ್ಕೋಸ್ಕರ. ಯಾರೋ ದೇವಸ್ಥಾನಕ್ಕೆ ಹೋಗ್ತೀನಿ ಸಹಾಯ ಮಾಡ್ತೀರಾ, ತಗೊಳ್ಳಿ. ಯಾರೋ ಮದುವೆ ಮಾಡ್ತಿದ್ದೀವಿ ಸಹಾಯ ಮಾಡ್ತಿದ್ದೀರಾ, ತಗೊಳ್ಳಿ. ಒಂದು ತಾಳಿಗೋ ಸೀರೆಗೋ ಬೆಳೆಗೋ ಅಂದ್ರೆ ಒಳ್ಳೆಯದಕ್ಕೆ ಖರ್ಚಾಗುತ್ತೆ. ಕೇತು ಭಾವದಲ್ಲಲ್ವಾ ಚಂದ್ರ ಇರೋದು. ತೀರ್ಥಕ್ಷೇತ್ರ ಸ್ನಾನ, ಗಂಗಾ ಸ್ನಾನ ಆಗ್ಬೇಕು, ಒಳ್ಳೊಳ್ಳೆ ದೇವಸ್ಥಾನ ನೋಡ್ಬೇಕು ಅಂದ್ರೆ ನಾವು ಕೇತುನ್ ನೋಡ್ತೀವಿ. ಚಂದ್ರ ಇವತ್ತು ಕೇತು ಭಾವದಲ್ಲಿ ಕುಜನ್ ಜೊತೆ ಇರೋದ್ರಿಂದ ದೇವಿ ದರ್ಶನ ಮಾಡಿದ್ರಂತೂ ತುಂಬಾ ಅದ್ಭುತ. ಆದ್ರೆ ಪ್ರಯಾಣ ಸ್ವಲ್ಪ ಎಚ್ಚರಿಕೆ, ಮಾತುಕತೆ ಇನ್ನೂ ಎಚ್ಚರಿಕೆ. ತುಲಾ ರಾಶಿ ಅದ್ಭುತವೇ. ಆ ಚಂದ್ರ ಕೇತು ಭಾವದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ. ದಶಮೇ ಲಾಭಸ್ಥಾನ ಅಂದ್ರೆ ಉದ್ಯೋಗದ ಮೂಲಕ, ವ್ಯವಹಾರದ ಮೂಲಕ, ವ್ಯಾಪಾರದ ಮೂಲಕ, ಮೆಡಿಸಿನ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು, ಈ ಒಂದು ಮೆಡಿಕಲ್ ಸ್ಟೋರ್ ಇಟ್ಟಿರ್ತಕ್ಕಂಥವ್ರು, ಕೆಮಿಕಲ್ಸ್ ಮಾಡಿ ಮಾರ್ತಕ್ಕಂಥವ್ರು, ಯೂರಿಯಾ ಗೊಬ್ಬರ ಮಾಡ್ತಿರ್ತಕ್ಕಂಥವ್ರು, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಿರ್ತಕ್ಕಂಥವ್ರು, ಮಣ್ಣು ಜಲ್ಲಿಗೆ ಸಂಬಂಧಪಟ್ಟಂಥವರು, ನವರತ್ನಗಳಿಗೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗೆ ವಿಶೇಷ. ವೃಶ್ಚಿಕ ರಾಶಿಗಂತೂ ದಶಮ ಭಾವದಲ್ಲಿ ಭಾಗ್ಯಮೇ ದಶಮ ಸ್ಥಾನ ಅಂದ್ರೆ ಅದೃಷ್ಟದವನು ಹೋಗಿ 10ನೇ ಮನೇಲಿ ಕುಳಿತಿದ್ದಾನೆ. 10ನೇ ಮನೆ ಅಂದ್ರೆ ಏನು? ವಿಶೇಷವಾದಂಥ ಕರ್ಮಸ್ಥಾನ, ಉದ್ಯೋಗ ಸ್ಥಾನ, ಅಧಿಕಾರ ಸ್ಥಾನ, ಅಂತಸ್ತು, ಯಾವ ರೀತಿಯಲ್ಲಿ ಬಾಳ್ತಾನೆ, ಎಂತ ಒಂದು ಸ್ಟೇಟಸ್ ಅಲ್ಲಿ ಬಾಳ್ತಾನೆ ಅಂತಕ್ಕಂಥದ್ದು, ಯಾವ ರೀತಿ ಒಳ್ಳೆ ರೀತಿ ಸಂಪಾದಿಸ್ತಾನ, ಕೆಟ್ಟ ರೀತಿ ಸಂಪಾದಿಸ್ತಾನ ಅಂತೆಲ್ಲ ನೋಡ್ತಾರೆ. 10ನೇ ಮನೆ ಕೇತು ಒಳ್ಳೆ ಇದೆ. ಕುಜನ್ ಭಾವ ಎಲೆಕ್ಟ್ರಿಕಲ್ ಕೆಲಸ ಮಾಡಿಸ್ತಿರೋರು, ಪ್ಲಂಬಿಂಗ್ ಕೆಲಸ ಮಾಡಿಸ್ತಿರೋರು, ಸಿವಿಲ್ ಇಂಜಿನಿಯರ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್, ಇಂಟೀರಿಯರ್ ಡೆಕೋರೇಷನ್ ಮಾಡ್ತಿರ್ತಕ್ಕಂಥವರು, ಅದರಲ್ಲೂ ಶುಕ್ರ ನೋಡ್ತಿದ್ದಾನೆ ಕುಜನ್ಗೆ. ಇಂಟೀರಿಯರ್ ಡೆಕೋರೇಷನ್ಸ್, ಗೃಹ ಅಲಂಕಾರ ವಸ್ತುಗಳನ್ನ ಮಾಡ್ತಿರ್ತಕ್ಕಂಥವ್ರು, ಕಲಾ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು, ಸ್ಟಂಟ್ ಮಾಸ್ಟರ್ಸು, ಬಾಡಿ ಬಿಲ್ಡರ್ಸು, ಸ್ಪೋರ್ಟ್ಸ್ ಮ್ಯಾನ್ಸ್. ಅದ್ಭುತವಾದ ದಿನ. ಧನುರಾಶಿ ಅದೇನು, ಯಾಕಂದ್ರೆ ಅಷ್ಟಮಾಧಿಪತಿ ನಿಮ್ಗೆ ಜ್ಞಾಪಕ ಇಟ್ಕೊಳ್ಳಿ, ಬಂದು ಭಾಗ್ಯಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಏನಾದ್ರು ಕುಟುಕ್ ಬಿಡ್ತಾನೆ ಇವತ್ತು ತಿಳ್ಕೋಬೇಕಾ? ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ಪಾಪ ಯಾರೋ ಪತ್ರ ಬರ್ತಿದ್ದಾರೆ ತುಂಬಾ ಹೊತ್ತಿಂದ. ದಿವ್ಯಮ್ಮ ಅದೂ ಹೇಳ್ಬೇಕು ಅಂತಕ್ಕಂಥದ್ದು. ಖಂಡಿತ ಗುರುಜಿ, ಖಂಡಿತ. ಗುರುಜಿ, ಈ ಪತ್ರವನ್ನ ಬರೀತಿದ್ದಾರೆ ಬೆಂಗಳೂರಿನಿಂದ ವಿಜಯಲಕ್ಷ್ಮಿ ಅನ್ನೋರು. ಅವರು ಹುಟ್ಟಿದ ದಿನಾಂಕ 24/12/78 ಅಂತ ಹೇಳ್ತಾ ಇದ್ದಾರೆ. 12:15 PM ಅಂತ ಕೂಡ ತಿಳಿಸಿದ್ದಾರೆ ಗುರುಜಿ. ಹೆಸರು ವಿಜಯಲಕ್ಷ್ಮಿ ಆದ್ರೂ ಕೂಡ ಗುರುಜಿ ವಿಜಯ ಅಂತೂ ಕಂಡೇ ಇಲ್ಲ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ. ಸುಮಾರು 20 ವರ್ಷಗಳಿಂದಾನೇ ನಮ್ಮ ತಂದೆ ನನಗೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ. ಒಂದಲ್ಲ ಒಂದು ಸಮಸ್ಯೆಯಿಂದ ಕೂಡಿ ಬರ್ತಾ ಇಲ್ಲ. ಎಂಗೇಜ್ಮೆಂಟ್ ವರ್ಗೂ ಬರುತ್ತೆ, ಮುರಿದು ಹೋಗುತ್ತೆ ಗುರುಜಿ. ನಮ್ಗೆ ಯಾರಾದ್ರೂ ಮಾಟ ಮಾಡ್ಸಿರ ಅಂತ ನಾವು ತಿರುಗ್ದಿಲ್ದಿರೋ ದೇವಸ್ಥಾನಗಳಿಲ್ಲ, ಎಲ್ಲಾ ಗುರುಗಳನ್ನೂ ಹೋಗಿ ಸಂಪರ್ಕ ಮಾಡಿದೀವಿ, ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಗುರುಜಿ. ಖಂಡಿತ. ನೋಡಿ, 100 ಬಾರಿ 1000 ಬಾರಿ ಕಡಿಮೆ ಅಂದ್ರೂ ಒಂದು 10,000 ಒಂದು ಶೋಸ್ ಕೊಟ್ಟಿರ್ತೇನೆ ನಾವು. ಅಲ್ಲಲ್ಲಿ ಜನಸಂಪರ್ಕ, ಜನಸಂವಾದ, ಮಾತುಕತೆಗಳು, ದೇವಸ್ಥಾನಗಳ ಎಲ್ಲೆಲ್ಲೋ ನಿಮ್ಮನ್ನ ಭೇಟಿಯಾಗಿ ಹೇಳ್ತಿರ್ತೇನೆ, ಭಯ ಬೀಳಬೇಡಿ ಅಂತ. ನಮಗೆ ತಿಳಿದದ್ದು ತಿಳಿಸ್ಕೊಡ್ಬೇಕು, ತಿಳಿಯದ್ದು ತಿಳಿದುಕೊಳ್ಳಬೇಕು. ನನಗೇನು ತಿಳಿಸ್ಕೊಂಡಿದ್ದೇನೋ ಅದನ್ನು ತಿಳಿಸ್ತಿದ್ದೇನೆ. ಏನೂ ಆಗೋದಿಲ್ಲ, ಯಾಕೆ ಗಾಬರಿ ಬೀಳ್ತೀರಾ? ನಿಮಗೇನು ಸಿಗಬೇಕು ಅದು ಸಿಗ್ಲೇಬೇಕು. ನಥಿಂಗ್ ಕ್ಯಾನ್ ಬಿ ಚೇಂಜ್ಡ್. ಮಾವಿನ ಗಿಡದಲ್ಲಿ ಮಾವಿನ ಹಣ್ಣೆ ಬಿಡೋದು. ವಸಂತ ಕಾಲ ಬರ್ಬೇಕಷ್ಟೇ. ಬಾಬಾ ಹೇಳ್ದಾಗೆ ಕಾಯೋ ಒಂದು ಸಮಯ ಇರಬೇಕು ಹೆಣ್ಣು ಮಕ್ಕಳಿಗೆ. ಅದರಲ್ಲೂ ಈ ಒಂದು ಕೇಂದ್ರ ಭಾವಸ್ಥಾನದಲ್ಲಿ ಜಾತಕದಲ್ಲಿ ಸೂರ್ಯ ಕುಜ ಬಂತು ಅಂದ್ರೆ ಕನ್ಫರ್ಮ್ ಮದುವೆ ನಿಧಾನ, ಒಳ್ಳೇದಾಯ್ತು. ಇಲ್ಲಾಂದ್ರೆ ಮದುವೆನೇ ಕೂತು, ಮದುವೆ ಆದ್ಮೇಲೆ ಡೈವರ್ಸೋ ಇಲ್ಲ ಬೇರೆ ಇನ್ನೇನಾದ್ರೂ ಅಚಾತುರ್ಯ ಅಂತ ಹೇಳ್ತೇವಮ್ಮ. ಸೊ ನಿನ್ನ ಜಾತಕದಲ್ಲಿ ಮೀನ ಲಗ್ನವಾಗಿ ದಶಮ ಭಾವದಲ್ಲಿ ಸೂರ್ಯ ಕುಜ ಸೇರಿದ್ರೆ ಏನಾಗುತ್ತೋ ತಾಯಿ? ಸುಖ ಸ್ಥಾನವನ್ನು ನೋಡ್ತಾನೆ, ಪಂಚಮ ಸ್ಥಾನವನ್ನು ನೋಡ್ತಾನೆ. ಮಕ್ಕಳಾಗ್ಲಿಕ್ಕೆ ತೊಂದರೆ ಆಗ್ಬೇಕು, ಅದರಿಂದ ಮದುವೆ ನಿಧಾನ ಆಗ್ಬೇಕು ನಿನ್ ಜಾತಕಕ್ಕೆ. ಆ ಮಕ್ಕಳ ಕಾರಕತ್ವ ಗುರು ಪಂಚಮದಲ್ಲಿ ಬೇರೆ ವಕ್ರ. ಆ ಗುರುವಿನಿಂದ ಗುರು 11ನೇ ಮನೆಗೆ ಈಗ ಬಂದಿದ್ದಾನೆ.
ಕಟಕ ರಾಶಿಯಲ್ಲಿ ನೀನು ಹುಟ್ಟಿದಾಗ ಇದ್ದಂತ ಗುರುವಿಗೆ ಈಗ ಅದೇ ಸ್ಥಾನಕ್ಕೆ 11ನೇ ಮನೆ ಗುರು ಅಂದ್ರೆ ಏನು? ಮಕ್ಕಳಾಗ್ಬೇಕು ಅಂದ್ರೆ ಮದುವೆ ಆಗ್ಬೇಕು. ಎಲ್ಲಾದರೂ ಈ ಒಂದು ಕದಳಿ ವಿವಾಹ ಮಾಡ್ತಿರ್ತಾರೆ, ಇಲ್ಲ ಶಿವಪಾರ್ವತಿ ಕಲ್ಯಾಣ ಮಾಡ್ತಿರ್ತಾರೆ, ರಂಭಾ ವಿವಾಹ ಮಾಡ್ತಿರ್ತಾರೆ. ಇವುಗಳೆಲ್ಲ ಆಯ್ತು ಅಂದ್ರೆ ಪಾಲ್ಗೊಳ್ಳಿ. ಇಲ್ಲ ಲಕ್ಷ್ಮೀ ವೆಂಕಟೇಶ್ವರನ ಒಂದು ಮದುವೆ ಮಾಡ್ತಿರ್ತಾರೆ, ಪದ್ಮಾವತಿ ವೆಂಕಟೇಶ್ವರನ ಮದುವೆ ಮಾಡಿಸ್ತಿರ್ತಾರೆ. ಸಾಮೂಹಿಕವಾಗಿ ಪಾಲ್ಗೊಳ್ಳಿಕ್ಕೆ ಟ್ರೈ ಮಾಡಿ ನೋಡಿ. ಇಲ್ಲ ಆಯ್ತು ಅಂದ್ರೆ ನಿಮಗೆ ನೀವೇ ಶಕ್ತಿ ಅನುಸಾರ ಮಾಡಿಸ್ಲಿಕ್ಕೆ ಮಾಡಿ. ಒಳ್ಳೇದಾಗ್ತಕ್ಕಂಥದ್ದು. ಪುಟ್ಟ ಮಕ್ಕಳಿಗೆ ಬಾಬಾ ದೇವಸ್ಥಾನಕ್ಕೆ ಹೋದಾಗ ಗುರುವಾರಗಳಂದು ಸಿಹಿ ಹಂಚ್ತಾ ಬನ್ನಿ. ಆ ಮಕ್ಕಳ ಮನಸ್ಸಲ್ಲಿ ಈ ಅಮ್ಮನಿಗೂ ಈ ಆಂಟಿಗೂ ಒಂದು ಪುಟ್ಟ ಪಾಪು ಬರಲಿ ನಮ್ಮ ಥರ ಅನ್ನೋದು ಮಕ್ಕಳಲ್ಲಿ ದೇವರಿರ್ತಾನೆ. ಮಕ್ಕಳು ದೇವ್ರಿಗೆ ತುಂಬಾ ಹತ್ರ ಇರ್ತಾರೆ. ಮಕ್ಕಳು ಕೇಳಿದ್ರೆ ಬೇಗ ಕೊಡ್ತಾನೆ. ಅದಕ್ಕೆ ಮಕ್ಕಳು ದೇವರ ದ ಬೆಸ್ಟ್. ಆ ಮುಖಗಳು ನೋಡಿ, ಸ್ವಚ್ಛಂದ ದೇವರಲ್ಲಿರ್ತಾನೆ. ಅವರ ಮೂಲಕ ಕೇಳಿಸಿ ಶಾರ್ಟ್ ಕಟ್ಸ್. ನಾನು ಹೇಳ್ಕೊಡ್ತೇನೆ ನೋಡಿ, ಇದಾಗ್ಲಿಲ್ಲ ಅಂದ್ರೆ ಇದು ನನ್ನ ಮಾತು, ಈಗಾಗಲೇಬೇಕು. ಚಂದ್ರನಿಗೂ ಭಾಗ್ಯೋಸ್ಥಾನ ಸುಮಾರು ಕಡಿಮೆ ಅಂದ್ರೂ 11 ವರ್ಷಗಳ ಸಮಯ ಮೀರಿ ಬಂದಿದೆ. ಒಳ್ಳೆ ಟೈಮ್ ಬಂದಿದೆ. ಯೋಚನೆ ಮಾಡಬೇಡಿ, ಅಷ್ಟು ಮಾಡಿ ನೋಡಿ. ಒಂದು 11 ಇಲ್ಲ 12 ವಾರಗಳಷ್ಟರಲ್ಲಿಯೇ ನನ್ನ ಲೆಕ್ಕಾಚಾರದ ಪ್ರಕಾರ ಡಿಸೆಂಬರ್ ಒಳಗಡೆ ನಿಮ್ಗೆ ಮಾತುಕತೆ ಆದ್ರೂ ಆಗ್ಬೇಕು, ಇಲ್ಲ ಮದುವೆ ಆದ್ರೂ ಆಗ್ಬೇಕು. ಎಷ್ಟು ಮಾಡಿ ಹೋಗ್ಬನ್ನಿ. ವಿಜಯಲಕ್ಷ್ಮಿ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ ಅಂತ ಹೇಳ್ತಾ, ವೀಕ್ಷಕರೇ, ನಮ್ಗೆ ಸಾಕಷ್ಟು ಪತ್ರಗಳು ಬಂದಿವೆ. ಅದರಲ್ಲಿ ಆಯ್ದ ಕೆಲವರಿಗೆ ನಾವು ಹೇಳ್ದಂತೆ ನಾವೇ ಖುದ್ದು ಕರೆ ಮಾಡಿದ್ದೀವಿ. ಈಗ ಕರೆ ಮಾಡಿದ್ದೀವಿ ಗೌರಿಬಿದನೂರಿನ ಸುರೇಶ್ ಅವರಿಗೆ. ಬನ್ನಿ ಮಾತಾಡ್ಸೋಣ. ಹಲೋ ಸುರೇಶ್ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ. ಸುರೇಶ್ ಅವರು, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಮೇಡಮ್. ನೀವು ಹುಟ್ಟಿದ ದಿನಾಂಕವನ್ನ ತಿಳಿಸ್ತೀರಾ? 14/5/74. 74. ಸಮಯ ರಾತ್ರಿ 7:05. 7:05. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳ್ತೀರಾ? 9 ಮೇಡಮ್. 9. ಸುರೇಶ್ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ. ನಿಮ್ಮ ಸಮಸ್ಯೆ ಏನು ಅಂತ ತಿಳಿಸಿ. ಆಯ್ತು ಮೇಡಮ್. ನಮಸ್ತೆ ಶಂಕರ್. ನಮಸ್ಕಾರ ಗುರುಜಿ ಅವ್ರಿಗೆ. ನಮಸ್ತೆ. ಸುರೇಶ್ ಅವರಿಗೆ ಹುಟ್ಟಿರೋದು ವೃಶ್ಚಿಕ ಲಗ್ನ. ಲಗ್ನದಲ್ಲಿ ರಾಹುಭಾವ, ಲಗ್ನಾಧಿಪತಿ, ಅಷ್ಟಮಾಧಿಪತಿ ಭಾವ. ಅಂದ್ರೆ ಹುಟ್ಟಿದೊಂದೂರು, ಈಗ ಇರೋದೊಂದೂರು ಅನ್ನೋ ತರ. ಓದಿದ್ದೊಂದು ಮಾಡೋ ಕೆಲಸ ಇನ್ನೊಂದು, ತಿಳಿದಿದ್ದೊಂದು ತಗೊಂಡೋಗಿ ಭಗವಂತ ಹಾಕೋದು ಇನ್ನೊಂದು. ನಜ್ಜುಗುಜ್ಜಾಗಿ ಬಿಟ್ಟಿದ್ದೀರಾ. ತಂದೆಗೆ ಒಂದಲ್ಲ 2 ಬಾರಿ ಪ್ರಾಣಾಪಾಯದಿಂದ ಪಾರಾಗಿರುವರು ತಂದೆ. ಹೋಗ್ಬಿಟ್ಟಿದ್ದಾರೆ ಅವರು. ಅದಕ್ಕೆ ಹೇಳಿದ್ದು, ನಾವು ಅಷ್ಟೇ ಹೇಳಬೇಕು, ನೆಗೆಟಿವ್ ಪೂರ್ತಿ ತಗೊಂಡ್ ಬಂದು ಹೇಳಬಾರ್ದು ಅಂತ ಹೇಳ್ತೀವಿ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಕ್ಕಂಥದ್ದು. ಆಪತ್ತಿನ ಜೀವನ, ಗಂಡಾಂತರಕಾರಿ ಜೀವನ, ವ್ಯವಹಾರದಲ್ಲಂತೂ ಭಾರಿ ಮೋಸಗಳಾಗ್ಬಿಡ್ತೀರಾ. ಇದಿಷ್ಟು ನಡೆದಿರ್ತಕ್ಕಂಥದ್ದು ಆಗಿದೆ. ಹೌದು ಅಲ್ವಾ? ಹೌದು ಸ್ವಾಮಿ. ಸರಿ. ಅಂತ ಸಂದರ್ಭದಲ್ಲಿ ಒಂದೇ ರಾಮಬಾಣ. ಸ್ವಂತವಾಗಿ ಏನು ಮಾಡಬೇಡಿ ಅಯ್ಯ. ಸಪ್ತಮಾಧಿಪತಿ ನಿಮಗೆ ಉಚ್ಚಂಗತನಾಗಿದ್ದಾನೆ. ಶುಕ್ರ ವಿಶೇಷ ಅಂತ ಒಂದು ಶುಕ್ರನ್ ಭಾವ ಅಂದ್ರೆ ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಮಾಡಿ. ಆ ಪಂಚಮಾಧಿಪತಿ ಆದಂತ ಗುರು ನಿಮಗೆ ವೃಶ್ಚಿಕ ಲಗ್ನಕ್ಕೆ 4ನೇ ಮನೆಯಲ್ಲಿದ್ದಾನೆ. ಮಕ್ಕಳ ಹೆಸರಿನಲ್ಲಿ ಮಾಡಿ. ಅದ್ಭುತ. ಅವ್ರ ಹೆಸರು ಅವ್ರನ್ನ ತೋರಿಸ್ಬಿಟ್ಟು ನೀವು ಹಿಂದ್ಗಡೆ ಕೆಲ್ಸಗಾರರು ಇರ್ತಾರೆ ಅಂದ್ರೆ, ಏನೋ ಒಂದು ಸಂಸ್ಥೆ ಸ್ಥಾಪಿಸ್ತೀರಂದ್ರೆ ಹೆಸರು ಅವ್ರದ್ದು, ಕಂಪನಿ ಅವ್ರದ್ದು, ಪ್ರೊಪ್ರೈಟರ್ಶಿಪ್ ಅವರು, ಇನ್ಕಮ್ ಟ್ಯಾಕ್ಸ್ ಅವ್ರ ಹೆಸರು, ಎಲ್ಲವೂ ಅವ್ರ ಹೆಸರಲ್ಲಿ ಇರಬೇಕು. ಆದ್ರೆ ನೀವು ಬಂದು ಹಿಂದ್ಗಡೆ ಕೆಲಸ ಮಾಡೋ ಥರ ಬೇರೆಯವ್ರನ್ನ ತೋರಿಸ್ಬಿಟ್ಟು, ಈ ಕಾಲದಲ್ಲಿ ಬೇರೆಯವ್ರು ನಂಬಲಿಕ್ಕೆ ಆಗೋಲ್ಲ. ಆದ್ದರಿಂದ ಬೇರೆ ಮೇಡಮ್ದು ಸರ್ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಮ್ಯಾನೇಜರ್, ಇಷ್ಟು ತೋರಿಸಿ ಮಾಡ್ತಕ್ಕಂಥದ್ದು ಮಾಡಿ. ಅದ್ಭುತ ಆಗುತ್ತೆ. ಶನಿ ಕುಜ ಸಂಧಿಗೆ ಆಯ್ತು ಅಂದ್ರೆ ಒಮ್ಮೆ ಅಯ್ಯಪ್ಪ ದರ್ಶನಕ್ಕೆ ಹೋಗಿ ಬರ್ಲಿಕ್ಕೆ ಟ್ರೈ ಮಾಡಿ, ಒಂದು 3 ಬಾರಿ. ಇಲ್ಲ ಹತ್ತಿರದಲ್ಲಿ ಇರೋ ಅಯ್ಯಪ್ಪನ ದೇವಸ್ಥಾನಗಳಿಗೆ ಮಂಗಳವಾರ ಇಲ್ಲ ಶನಿವಾರ ಸುಮ್ಮನೆ ದರ್ಶನಕ್ಕೆ ಹೋಗ್ಬಿಟ್ಟು ಬಂದು ನೋಡಿ. ಒಂದು ಅದ್ಭುತ ನಡೆಯುತ್ತೆ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ.